Hi friends, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು another ವಿಡಿಯೋ. ಸೊ ನೀವಾಗಲೇ ತಮ್ಮನೇಲಿ ನೋಡಿರೋ ಥರ ನಾವು ಈಗ ಹೋಗ್ತಾ ಇರೋದು ಎರ್ಕಾಡ್ ಕಡೆ. ಸೊ ಎರ್ಕಾಡ್ ಇರೋದು ನಿಯರ್ ಬೈ ಟು ಸೇಲಂ ಹತ್ರ. ಸೇಲಮಿಂದ ಅಪ್ರಾಕ್ಸಿಮೇಟ್ಲಿ ಒಂದು 30 ಕಿಲೋಮೀಟರ್ಸ್ ಬರ್ಬೋದು. ಸೊ ಹೋಗ್ತಾ ಇದ್ದೀವಿ. ಇದು ಹೋಗ್ತಾ ಇರೋದು ಆ್ಯಕ್ಚುಲಿ ಹೊಯ್ಸಳ ರೈಡರ್ಸ್ ಕ್ಲಬ್, ಅಂದರೆ ಅದರಲ್ಲಿರೋರೇ ಇಬ್ಬರು. ಸೊ ಮಿಕ್ಕಿದ ಬಾಯ್ಸ್ ಯಾರೂ ಬಂದಿಲ್ಲ, ಯಾಕೆಂದರೆ ಅವರು ಲಾಸ್ಟ್ ವೀಕ್ ಮಾನ್ಸೂನ್ ರೈಡ್ ಹೋಗಿದ್ದರು. ಸೊ ಅರ್ಲಿ ಮಾರ್ನಿಂಗ್ ಈಗ 6 o'clock ಆಗಿದೆ. ಆಲ್ಮೋಸ್ಟ್ ನೈಸ್ ರೋಡ್ ಹತ್ರ ರೀಚ್ ಆಗಿದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ನಿತೇಶ್ ಅಂತ ಇಬ್ಬರು ಹೋಗ್ತಾ ಇರೋದು BMW GS3 ಟನಲ್ನೇ. ಸೊ ಸೇಲಮಲ್ಲಿ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಎರ್ಕಾಡ್ಗೆ ಹೋಗಿ ಸೊ ಎರ್ಕಾಡಲ್ಲಿರೋ ಪ್ಲೇಸಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಬರೋಣ. ಸೊ ಆಲ್ಮೋಸ್ಟ್ ನೋಡ್ಬೋದು ನೈಸ್ ರೋಡ್ ರೀಚ್ ಆದ್ವಿ. ಸೊ ನೈಸ್ ರೋಡ್ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕು ಅಂದರೆ, 2 ವೀಲರ್ಸ್ ಅಥವಾ ಬೈಕರ್ಸ್ ಯಾರೂ 10 o'clock ಆದಮೇಲೆ ನೈಟ್ ಇದರಲ್ಲಿ ಎಂಟ್ರಿ ಇರಲ್ಲ. ಅರ್ಲಿ ಮಾರ್ನಿಂಗ್ 6 o'clock ನೈಟ್ 10 o'clock ಮಾತ್ರನೇ ಇದರಲ್ಲಿ ಎಂಟ್ರಿ ಇರುತ್ತೆ. 10 o'clock ಆದಮೇಲೆ ನೀವು ಬಂದು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು, ಏನೇ ಕಾರ್ಡ್ ತೋರಿಸಿದ್ರು ಅಥವಾ ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ಇದರೊಳಗಡೆ ಬಿಡಲ್ಲ. ಸೊ ಇದೊಂದು ಅಪ್ಡೇಟ್ ಕೊಡಬೇಕು ಅಂದ್ಕೊಂಡೆ. ಸೊ ಬಿಫೋರ್ 6 o'clock ಕೂಡ ಬಿಡಲ್ಲ, ಆಫ್ಟರ್ 10 PM ಕೂಡ ಬಿಡೋದಿಲ್ಲ. ಸೊ ಸ್ವಲ್ಪ ಈ ಟೈಮ್ ಒಂದನ್ನು ಅಬ್ಸರ್ವೇಷನಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗಿ ಸಿಗೋಣ. ಫೈನಲಿ ನಾವು ಹೊಸೂರು ರೀಚ್ ಆದ್ವಿ. ಹೊಸೂರಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ಅಂತ ಹೊಸದೊಂದು ರೂಲ್ಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಇನ್ಸ್ಟೆಡ್ ಆಫ್ ಸ್ಪೀಡ್ ಬ್ರೇಕರ್ಸ್ ತೆಗೆದುಬಿಟ್ಟು ಸ್ಪೀಡ್ ಬಂಪ್ಸ್ ಮಾಡಿದ್ದಾರೆ. ಹೆಂಗಂದರೆ ಹಳ್ಳಗಳು ಬಿಟ್ಬಿಟ್ಟಿದ್ದಾರೆ. ಸೊ ಇದರಿಂದ ಇವರು ಟ್ರಾಫಿಕ್ ಅವಾಯ್ಡ್ ಆಗುತ್ತೆ ಅನ್ನೋದ್ರಿಂದ ಬದಲು ತುಂಬ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗೋಯ್ತು ಇದರಿಂದ. ಈ ಹಳ್ಳಗಳಿಂದ ಎಷ್ಟು ಕಾಂಟ್ರವರ್ಸಿ ಆಗಿತ್ತು ಅಂದರೆ, ಆಲ್ಮೋಸ್ಟ್ ಈ ಬರೋ ಒಂದು ಲಾರಿಗಳದ್ದು ಆ್ಯಕ್ಸಿಲ್ಗಳೆಲ್ಲ ಅಲ್ಲೇ ಕಟ್ಟಾಗೋದು, ಲೋಡ್ ಲಾರಿ ಇರೋದ್ರಿಂದ. ಸೊ ಒಂದು ಹಳ್ಳದಲ್ಲಿ ಇಳಿದು ಗಾಡಿ ಎದೊಳಗಬೇಕು ಅಂದರೆ ಆ್ಯಕ್ಸಲ್ ಎಲ್ಲ ಅಲ್ಲೇ ಕಟ್ಟಾಗಿ ತುಂಬ ಹ್ಯೂಜ್ ಟ್ರಾಫಿಕ್ ಜಾಮ್ಸ್ ಆಗ್ತಾಯಿತ್ತು. ಮತ್ತು ಒಂದು ಆ್ಯಂಬುಲೆನ್ಸಲ್ಲಿ ಯಾವುದೋ ಒಂದು ಲೇಡಿನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಾವು ಕೂಡ ಆಯಿತು ಅಂತ ತುಂಬ ಕಾಂಟ್ರವರ್ಷಿಯಲ್ ಆಗಿ ಫೈನಲಿ ಇದನ್ನು ಮುಚ್ಚಲೇಬೇಕು ಅಂತ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಡಿಸಿಷನ್ ತೊಗೊಂಡು, ಇನ್ಫ್ಯಾಕ್ಟ್ ನಾವು ಬರಬೇಕಾದ್ರೆ ನೆಕ್ಸ್ಟ್ ಡೇನೇ ನಾವು ನೋಡಿದ್ವಿ ಎಲ್ಲ ಹಳ್ಳಗಳನ್ನ ಮುಚ್ಚಿಬಿಟ್ಟು ಹೊಸದಾಗಿ ಟಾರ್ ಆಗ್ತಾಯಿದ್ರು. ಸೊ ಇದೊಂದು ನನ್ನ ಪ್ರಕಾರ ಕೂಡ ಇದು ಹಳ್ಳಗಳು ತೆಗಿಯೋದ್ರ ಬದಲು ಬ್ಯಾರಿಗೇಡ್ಸು ಮತ್ತು ಸ್ಪೀಡ್ ಬ್ರೇಕರ್ಸ್ ಆಗೋದೇ ಒಳ್ಳೇದು. ಯಾಕೆಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕೆ ಏನಕ್ಕೋಸ್ಕರ ಇದು ಮಾಡಿದ್ರು ಅಂದರೆ, ತುಂಬ ಡೀಪ್ ಡೌನ್ ಇದೆ ಅಂಟಿಲ್ ಕೃಷ್ಣಗಿರಿವರೆಗೂ. ಹೊಸೂರಿಂದ ಕೃಷ್ಣಗಿರಿವರೆಗೂ ನೀವು ಯಾರೋ ಡ್ರೈವ್ ಮಾಡಿರೋರು ನೋಡಿದ್ರು ತುಂಬ ಡೀಪ್ ಡೌನ್ ಇದೆ. ಸೊ ಆ್ಯಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಈ ಥರ ಹಳ್ಳಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಯಿತು ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಇದನ್ನು ಫೈನಲಿ ಕ್ಲೋಸ್ ಮಾಡಿ ಮತ್ತೆ ನಾರ್ಮಲ್ ಸ್ಪೀಡ್ ಬ್ರೇಕರ್ಸ್ ಅಥವಾ ಬ್ಯಾರಿಗೇಡ್ಸ್ ಹಾಕಬೇಕು ಅಂತಲೇ ಡಿಸೈಡ್ ಮಾಡಿದರು. ಸೊ ಸ್ನೇಹಿತರೆ, ಫೈನಲಿ ಆಫ್ಟರ್ 4 long hours ನಾವು ಎರ್ಕಾಡ್ ಹಿಲ್ ಸ್ಟೇಷನ್ ಎಂಟ್ರೆನ್ಸ್ ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ತುಂಬ ಹ್ಯೂಜ್ ಕ್ಯೂ ಇದೆ. ಸೊ ಟಿಕೆಟ್ ಕಲೆಕ್ಷನ್ಗೆ ಅಂತ ಇದು ಕ್ಯೂ. ಟಿಕೆಟ್ ಕಲೆಕ್ಷನ್ ಬರೀ 4 wheelers ಆ್ಯಂಡ್ ಎಬೋವ್ಗೆ ಮಾತ್ರ. 2 wheelersಗೆ ಯಾವುದೇ ಥರ ಟಿಕೆಟ್ ಕಲೆಕ್ಷನ್ ಇರುವುದಿಲ್ಲ ಇಲ್ಲಿ. ಸೊ ನಾವು ಬಂದಿದ್ದು ಆಲ್ಮೋಸ್ಟ್ 4 hours ಆಯಿತು. ಇಟ್ ವಾಸ್ ಪ್ರಿಟಿ ಪ್ಲೆಸೆಂಟ್ ವೆದರ್ ಅಂತಲೇ ಹೇಳ್ಬೋದು. ಸನಿ ವೆದರ್ ಏನಿರಲಿಲ್ಲ ನಮಗೆ. ಸೊ ಆರಾಮಾಗಿ ಬಂದ್ವಿ ನಾವು ಇಲ್ಲಿವರೆಗೂ. ಸೊ ಸೆಂಟ್ರಲ್ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೂಡ ತೊಗೊಂಡಿದ್ವಿ ನಿಯರ್ ಟು ಸೇಲಂ. ಸೊ ಇಟ್ ವಾಸ್ ಎ ಪ್ಲೆಸೆಂಟ್ ರೈಡ್ ಅಂತಲೇ ಹೇಳ್ಬೋದು. ಬನ್ನಿ ಮೇಲೆ ಹೋಗಿ ಎರ್ಕಾಡಲ್ಲಿ ಸಿಗ್ತೀನಿ ನಿಮಗೆ ಮತ್ತೆ.
ಸ್ನೇಹಿತರೆ, ಫೈನಲಿ ಎರ್ಕಾಡ್ ರೀಚ್ ಆದ್ವಿ ನಾವು. ಅಪ್ರಾಕ್ಸಿಮೇಟ್ಲಿ 248 ಕಿಲೋಮೀಟರ್ಸ್ ಇತ್ತು ಸಿಂಗಲ್ ಸೈಡು. ಸೊ ಫೈನಲಿ ಟ್ರಾಫಿಕ್ ಅಂತ ಅಷ್ಟೊಂದೇನೂ ಇರಲಿಲ್ಲ ವೀಕೆಂಡ್ ಆದ್ರೂ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 3 ಕಿಲೋಮೀಟರ್ಸ್ ಇದೆ ನಮ್ಮ ಸ್ಟೇ. ಸೊ ಬನ್ನಿ ಸ್ಟೇ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಮತ್ತೆ. ಸ್ನೇಹಿತರೆ, ನಾವು ತಗೊಂಡಿರೋವಂಥ DK ರೆಸಾರ್ಟ್ಸ್ ಇದೇನೆ. ಬನ್ನಿ ಒಳಗಡೆ ಹೋಗಿ ರೂಮ್ ಟೂರ್ ಕೊಡ್ತೀನಿ. ಸ್ನೇಹಿತರೆ, ನಾವು ನಮ್ಮ ಸ್ಟೇಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎರ್ಕಾಡಲ್ಲಿರೋ ಸೈಟ್ ಸೀಯಿಂಗ್ಸ್ ನೋಡೋಣ ಅಂತ ಹೊರಟ್ವಿ. ಸೊ ನಂದು ಆ್ಯಕ್ಷನ್ ಕ್ಯಾಮ್ರಾಗೆ ಹೊಸ ಮೈಕ್ ಒಂದು ಅಡಾಪ್ಟ್ ಮಾಡಿದ್ದೆ. ಸೊ ಅದರಿಂದ ಅದು ಮೈಕ್ ಸರಿಗೆ ವರ್ಕ್ ಮಾಡಿದೆ. ಈ ವಿಡಿಯೋಲಿ ನಾನು ಬ್ಯಾಕ್ಗ್ರೌಂಡ್ ಕೊಡೋ ಅಂಥ ಪರಿಸ್ಥಿತಿ ಬಂತು. ಸೊ ಈ ಎರ್ಕಾಡಲ್ಲಿರೋ ನೋಡೋವಂಥ ಪ್ಲೇಸಸ್ ಏನೂ ಅಂಥದ್ದಿಲ್ಲ. ಮ್ಯಾಕ್ಸಿಮಮ್ 4 to 5 ಪ್ಲೇಸಸ್ ಇದೆ. ಬಟ್ ಅದರಲ್ಲಿ ಒಂದದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲಿರೋ ಪ್ಲೇಸಸ್ ಯಾವುದಾದ್ರು ಅಂದರೆ ಬೋಟ್ ಹೌಸ್ ಒಂದು ಮೇಯ್ನು, ಮತ್ತು ಲೇಡೀಸ್ ಸೀಟ್ ಅಂತ, ಮತ್ತು ಪಗೋಡ ವ್ಯೂ ಪಾಯಿಂಟ್, ಮತ್ತು ಮಂಜುಕಟ್ಟೆ ವ್ಯೂ ಪಾಯಿಂಟ್. ಸೊ ಇರೋದು 4 to 5 ವ್ಯೂ ಪಾಯಿಂಟ್ಸ್ ಇದೆ. ಮತ್ತು ಇಲ್ಲೊಂದು ಗೇಮಿಂಗ್ದು ಪ್ರೈವೇಟ್ ಗೇಮಿಂಗ್ದು ಇದಿದೆ. ಸೊ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನಾವು ಹೋಗಿ ಎಂಟ್ರೆನ್ಸಲ್ಲಿ ಕೇಳಿದಾಗೆ ಆಲ್ಮೋಸ್ಟ್ 800 to 900 ಎಂಟ್ರಿ ಫೀಸಸ್ ಹೇಳಿದ್ರು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಬಜೆಟ್ ಆ್ಯಂಡ್ ದ ಪ್ಲ್ಯಾನಿಂಗ್. ಸೊ ಇಷ್ಟ ಇರೋರು ಹೋಗ್ಬೋದು. ಸೊ ಹ್ಯಾವ್ ಎ ಪ್ಲ್ಯಾನ್ ಆನ್ ಇಟ್. ಸ್ನೇಹಿತರೆ, ನೋಡಿದ್ರಲ್ಲ ಬೋಟ್ ಹೌಸ್ ಎಲ್ಲ ಹೆಂಗಿದೆ ಅಂತ. ಸ್ವಲ್ಪ ಎಕ್ಸ್ಪೆನ್ಸಸ್ ಅನ್ನಿಸ್ತು. ಬಟ್ ಯೂಶಲಿ ಟೂರಿಸಮ್ ಸ್ಪಾಟ್ಸಲ್ಲಿ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ ಅನ್ಕೋತೀನಿ ರೇಟ್ಸು. ಬಟ್ ನಾನು ನೋಡಿರೋ ಪ್ರಕಾರ ಕೊಡೈಕೆನಾಲಲ್ಲಿ ಬೋಟ್ದು ಎಲ್ಲ ತುಂಬ ಚೀಪ್ ಇದೆ ರೇಟೆಲ್ಲ. ಸೊ ಇಲ್ಲಿಗೆ ಬಂದಿರೋದ್ರಿಂದ ನನಗೆ ಇದು ನಾವೇನು ಬೋಟಿಂಗ್ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ ಒಂದು ರೌಂಡು. ಸೊ ನಾವೀಗ ಹೋಗ್ತಾ ಇರೋದು ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ, ಲೇಡೀಸ್ ಸೀಟ್ ಅಂತ. ಅದು ಏನು ಲೇಡೀಸ್ ಸೀಟ್ ಏನೋ ಹೋಗಿ ನೋಡ್ಬೇಕೀಗ. ಬನ್ನಿ ಅಲ್ಲೋಗಿ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಫೈನಲಿ ನಾವು ಲೇಡೀಸ್ ಸೀಟ್ ಅನ್ನೋ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ಸೊ ಇದನ್ನು ಲೇಡೀಸ್ ಸೀಟ್ ಅಂತ ಯಾಕೆ ಕರೀತಾರೆ ಅಂದರೆ, ಇನಿಷಿಯಲಿ ಬ್ರಿಟಿಷರ್ ಟೈಮಲ್ಲಿ ಈ ವ್ಯೂ ಪಾಯಿಂಟ್ನ ಲೇಡೀಸ್ ವ್ಯೂ ಪಾಯಿಂಟ್ನ ಒಂದೇ ಲ್ಯಾಂಡ್ಸ್ಕೇಪ್ನ 3 ಕಡೆ ಕುತ್ಕೊಂಡು ನೋಡೋರಂತೆ. ಮೇಲ್ಗಡೆ ಜೆಂಟ್ಸು, ಮಧ್ಯದಲ್ಲಿ ಚಿಲ್ಡ್ರನ್ನು, ಮತ್ತು ಕೆಳಗಡೆ ಲೇಡೀಸ್ ಅಂತ. ಸೊ ಅದಕ್ಕೆ ಇದನ್ನು ಲೇಡೀಸ್ ಸೀಟ್ ಅಂತ ಕರೀತಾರಂತೆ. ಈ ವ್ಯೂ ಪಾಯಿಂಟಿಂದ ನಾವೇನು ನೋಡೋಕೆ ಹೋಗ್ತಾ ಇದ್ದೀವಿ, ಇಲ್ಲಿ ಕುತ್ಕೊಂಡು ಲೇಡೀಸ್ ಕುತ್ಕೊಂಡು ನೋಡ್ತಾ ಇರೋದ್ರಿಂದ ಇದನ್ನು ಲೇಡೀಸ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಂತೆ. ಸ್ನೇಹಿತರೆ, ನೋಡಿದ್ರಲ್ಲ ಲೇಡೀಸ್ ಸೀಟ್ ವ್ಯೂ ಪಾಯಿಂಟ್ನ. ಸೊ ಇಲ್ಲೇ ಪಕ್ಕದಲ್ಲೇ ರೋಸ್ ಗಾರ್ಡನ್ ಮತ್ತು ಅರ್ತ್ ವಾರ್ಮ್ಸ್ದು ಒಂದು ಫಾರ್ಮ್ ಇದೆ. ಸೊ ಅಲ್ಲಿ ಕ್ರೌಡು ಜಾಸ್ತಿ ಇದ್ದರು. ಸೊ ಅದರಿಂದ ನಾವು ಅದನ್ನು ಪ್ರಿಫರ್ ಮಾಡಲಿಲ್ಲ. ಪಕ್ಕದಲ್ಲೇ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಪಗೋಡ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಪಗೋಡ ವ್ಯೂ ಪಾಯಿಂಟ್ ಬಂದು ಇಲ್ಲಿಂದ 5.5 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಏನು ಅಂತ ನಾನು ಹೇಳ್ತೀನಿ ಬನ್ನಿ.
ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೊ ಈಗ ನಾವು ಮಂಜೇಕುಟ್ಟಿಗೆ ಹೊರಡುವ ಸಮಯ. ಮಂಜೇಕುಟ್ಟಿಗೆ ಹೋಗ್ತಾ ಇದ್ದೀವಿ. ಇರೋದು ಇದೊಂದೇ ಪೆಂಡಿಂಗ್ ಪ್ಲೇಸ್ ಇರೋದು ನಮಗೆ ಮಂಜೇಕುಟ್ಟಗಿ. ಇದೊಂದನ್ನು ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಪಯಣ. ಸೊ ಇದು ಜಸ್ಟ್ 3 ಕಿಲೋಮೀಟರ್ ಇದೆ ಅಷ್ಟೇ ಮಂಜೇಕುಟ್ಟಗಿ. ವ್ಯೂ ಪಾಯಿಂಟು ಮತ್ತು ಅಲ್ಲೊಂದು ಲೇಕ್ ಇದೆಯಂತೆ. ಸೊ ಅದನ್ನು ನೋಡಿಕೊಂಡು ಬೆಂಗಳೂರು ಕಡೆಗೆ ಹೊರಡ್ತೀವಿ. ಸೊ ಇವಾಗ ಮಂಜೇಕುಟ್ಟೆಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ನೋಡಿದ್ರಲ್ಲ, ಮಂಜುಕುಟ್ಟೈ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಈ ಇದ್ದಿದ್ದು 3 ವ್ಯೂ ಪಾಯಿಂಟಲ್ಲಿ ನನಗಿದೇ ಇಷ್ಟ ಆಯಿತು. ಇದೇ ಚೆನ್ನಾಗಿತ್ತು. ಸೊ ಸನ್ರೈಸ್ ಎಲ್ಲ ಏನೂ ಕಾಣಿಸ್ಲಿಲ್ಲ, ಯಾಕೆಂದರೆ ಫುಲ್ ಕ್ಲೌಡಿ ವೆದರ್ ಇತ್ತು. ಸೊ ಇಲ್ಲಿಂದ ಹೊರಟ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಇವಾಗ ಬೆಂಗಳೂರು ಕಡೆಗೇ ಪಯಣ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಎರ್ಕಾಡ್ದೆಲ್ಲ ವ್ಯೂ ಪಾಯಿಂಟ್ಸು ಅಥವಾ ವ್ಯೂ ಎಲ್ಲ ಏನಿದೆ ಎರ್ಕಾಡಿರೋ ಪ್ಲೇಸು. 1 ಡೇಗೆ ಪ್ರಿಫರಬಲ್ ಬಂದು ನೋಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನನ್ನ ಅಭಿಪ್ರಾಯ ಏನು ಅಂದರೆ ಇದರಲ್ಲಿ ನಮ್ಮ ಮಲೆನಾಡು, ನಮ್ಮ ಚಿಕ್ಕಮಗಳೂರು, ನಮ್ಮ ಮಡಿಕೇರಿ ಅದೇ ತುಂಬ ಸುಂದರವಾಗಿದೆ. ಬಟ್ ಓಕೆ, 1 ದಿನ ಫಾರ್ ಎ ಚೇಂಜ್ ಓವರ್ ಬಂದು ನೋಡ್ಕೊಂಡು ಹೋಗ್ಬೋದು. ಬಟ್ ಫೈನಲಿ ಇದು ಎರ್ಕಾಡ್ ಅಂತ ಏನಕ್ಕೆ ಕರೀತಾರೆ ಅಂತ ನಾನು ಜಸ್ಟ್ ನಿನ್ನೆ ತಿಳ್ಕೊಂಡೆ. ಎರ್ಕಾಡ್ ಅಂದರೆ ಕಾಡುಗಳ ಮಧ್ಯೆ ಇರೋ ಕೆರೆಗೆ ಎರ್ಕಾಡ್ ಅಂತ ಕರೀತಾರೆ. ಸೊ ಅದನ್ನೇ ಎರ್ಕಾಡ್ ಅಂತ ಕರೀತಾರೆ ಅಂತ ಹೇಳಿದ್ರು. ಇಷ್ಟೇ ಫ್ರೆಂಡ್ಸ್. ಸೊ ಹೋಪ್ ಎಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಸೊ ಇನ್ನೇನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ದರೆ ದಾರಿಲಿ ತೋರಿಸ್ತೀನಿ, ಇಲ್ಲ ಅಂದರೆ ಅಷ್ಟೇ. ವಿಲ್ ಸಿ ಇನ್ ಅ ವಿಡಿಯೋ. ಬಾಯ್, ಟೇಕ್ ಕೇರ್.